ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ಸರ್, ನಮಸ್ತೆ. ಸರ್, ನಮಗೊಂದು ಗ್ರೇ ಬಣ್ಣದು ಕಾರ್ ಗಾಡಿ ಕಳ್ಸಿಕೊಡಿದ್ರಲ್ಲ, ಸೇಲ್ಗಿದೆ ಅಂತ, ಮಾರುತಿ ಸುಜುಕಿ ವ್ಯಾಗನರು. ಹೌದು ಸರ್, ಹೌದು. ಏನೈತ್ರಿ ಮಾಡಲು? ಸರ್, ಅದು 2011 ಸರ್, 2010, 11 ಅದು ಮಾಡಲ್ಲು. 2010 ಮಾಡಲ್ ಎಂಡ್ ಐತ್ರಿ? 2010 ಡಿಸೆಂಬರ್ ಸರ್ ಮ್ಯಾನುಫ್ಯಾಕ್ಚರಿಂಗು. ಹ್ಞೂ 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 11 ರಿಜಿಸ್ಟ್ರೇಷನ್ ಸರ್, 2 ಜನವರಿ. ಓಕೆ ಸರ್. ಯಾವುದೈತ್ರಿ ಸರ್, ವಿ ಎಕ್ಸ್ ವೇರಿಯಂಟ ಯಾವುದಿದು? ಹಾಂ ಸರ್, VXI ಟಾಪ್ ಎಂಡ್ ಗಾಡಿ ಅದು. ಬ್ಯಾಕ್ ವೈಫರು, ಮಿರರ್ ಅಡ್ಜಸ್ಟೇಬಲ್ಲು, ಹ್ಞೂ 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 AC, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು. ಓಕೆ. ಓನರ್ ಎಷ್ಟಾಗೈತ್ರಿ ಗಾಡಿಗೆ? ಅದು ಫಸ್ಟ್ ಓನರ್, ಸಿಂಗಲ್ ಓನರ್ ಸರ್ ಗಾಡಿ. ಫಸ್ಟ್ ಓನರ್ದಾಗ ಐತ್ರಿ, ಗಾಡಿ ತೊಗೊಂಡು ಸೆಕೆಂಡ್ ಓನರ್ ಆಗ್ತಾರೆ ರೀ? ಹೌದು ಸರ್, ತಗೊಂಡು ಸೆಕೆಂಡ್ ಓನರ್ ಆಗ್ತಾರೆ. ಎಷ್ಟಾಗೈತ್ರಿ ಸರ್ ಕಿಲೋಮೀಟರ್ ಎಲ್ಲ ರನ್ನಿಂಗು? ಸರ್, ಅದು ಕಿಲೋಮೀಟ್ರು 76,000 ಆಗಿದೆ ಸರ್. ರನ್ನಿಂಗ್ ಅಷ್ಟೇ ಆಗಿರೋದು ಅದು. ಓಕೆ. ಜೆನ್ಯೂನ್ ರನ್ನಿಂಗ್ ಐತ್ರಿ ಶೋರೂಮ್ ಜೆನ್ಯೂನ್ ಸರ್, ರನ್ನಿಂಗ್ ಮಾತ್ರ ಜೆನ್ಯೂನ್ ಇದೆ. ಗಾಡಿ ಇಂಜಿನ್ ಮಾತ್ರ ಎಕ್ಸಲೆಂಟ್ ಇದೆ, ಒಂಚೂರು ಸೌಂಡೇ ಇಲ್ಲ. ಹ್ಞೂ 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 ಅದು ಪೆಟ್ರೋಲು ಪ್ಲಸ್ CNG ಸರ್ ಅದು ಗಾಡಿ. ಎರಡು ಇದೆಯಾ? ಎರಡು ಇದೆ, ಪೆಟ್ರೋಲಲ್ಲಿ ರನ್ ಇದೆ, CNGಲಿ ಒಂದು 30 ಕಿಲೋಮೀಟ್ರ್ ಮೇಲೆ ಬರುತ್ತೆ. ಮೈಲೇಜು? ಮೈಲೇಜ್ ಪಕ್ಕ ಬರುತ್ತೆ, 30 ಕಿಲೋಮೀಟ್ರ್ ಮೇಲೆ ಬರುತ್ತೆ. ಫುಲ್ ಟ್ಯಾಂಕು ಒಂದು 10 ಲೀಟ್ರ್ ಟ್ಯಾಂಕ್ ಇದೆ. ಹಾಂ. ಫುಲ್ ಟ್ಯಾಂಕ್ ಮಾಡಿದರೆ ಆರಾಮ್ 300 ಕಿಲೋಮೀಟ್ರ್ ಓಡಾಡ್ಬೋದು ಗಾಡಿ. ಓಕೆ. ಪೆಟ್ರೋಲ್ ಏನು ಬರುತ್ತೆ? ಪೆಟ್ರೋಲ್ ಅಂದ್ರೆ ಒಂದು 18-20 ಅಂತ ಬರುತ್ತೆ ಸರ್ ಪಕ್ಕ. ಓಕೆ ಸರ್. ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದ್ದೀರಾ? ಟೈರ್ಲ 70% ಇದೆ ಸರ್, 4 ಟೈರ್ನು ಚೆನ್ನಾಗಿದೆ. ಓಕೆ. AC ಚಿಲ್ ಇದೆ, ಏನಿಲ್ಲ, AC ಚೆನ್ನಾಗಿದೆ. ಗಾಡಿ ಬಂದುಬಿಟ್ಟು ಒಳಗಡೆ ಇಂಟೀರಿಯರು 4 ಡೋರ್ಗೂ ಪವರ್ ವಿಂಡೋ ಬರುತ್ತಾ? ಹಾಂ ಸರ್, 4 ಪವರ್ ವಿಂಡೋ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಹಾಂ ಹಾಂ ಹಾಂ. ಪ್ಲಸ್ ಮಿರರ್ ಅಡ್ಜಸ್ಟೇಬಲ್ ಇದೆ. ಓಕೆ. ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಸೀಟ್ ಕವರ್ ಎಲ್ಲ ನೀಟ್ನೆಸ್ ಆಗಿ ಇಟ್ಕೊಂಡಿದ್ದೀರಾ? ಹೌದು ಸರ್, ಹೌದು. ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಬ್ಲೂಟೂತ್ ಕನೆಕ್ಟ್ ಇದೆ ಅದಕ್ಕೆ. ಹ್ಞೂ 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 ಬರುತ್ತೆ, ಎಲ್ಲ ಬರುತ್ತೆ. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಆಮೇಲೆ ಸರ್, ಅದು ಇಂಟೀರಿಯರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿದ್ದೀನಪ್ಪ ಅಂದರೆ, ಡೋರಲ್ಲಿ ಲೈಟಿಂಗ್ಸ್ ಹಾಕ್ಸಿದ್ದೀನಿ ಸರ್ ಅದಕ್ಕೆ. ಡೋರಿಂಗಲ್ಲಿ ಲೈಟ್? ಡೋರಲ್ಲಿ ಮತ್ತು ಕೆಳಗಡೆ ಕಾಲಲ್ಲಿ ಲೈಟಿಂಗ್ಸ್ ಬರುತ್ತೆ. ಒಂದು 3,000 ಕಿಟ್ಟದು. ಹಾಂ ಹಾಂ ಹಾಂ. ಅದು 4 ಡೋರಿಗೆ ಲೈಟಿಂಗ್ಸ್ ಹಾಕ್ಸಿದ್ದೀನಿ, ಪ್ಲಸ್ ಕೆಳಗಡೆ ಕಾಲ್ಗಡೆ ಲೈಟ್ ಬರೋ ಥರ ಹಾಕ್ಸಿದ್ದೀನಿ. ಫ್ರಂಟು ಮತ್ತು ಹಿಂದ್ಗಡೆ ಡ್ರೈವರ್ ಇದಕ್ಕೆ ಪ್ಯಾಸೆಂಜರ್ಗೂ. ಓಕೆ. ಶೋಗೋಸ್ಕರ ಲೈಟ್ ಸೆಟ್ಟಿಂಗಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದ್ದೀರಾ? ನೈಟ್ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಅದು. ಹ್ಞೂ ಹ್ಞೂ ಹ್ಞೂ. ಓಕೆ ಸರ್. ಇವಾಗ ಗಾಡಿ ತೊಗೊಂಡ್ರೆ ಏನು ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ. ಫ್ಯಾಮಿಲಿ ಯೂಸ್ಗೆ ತಮ್ಮ ಓನ್ ಯೂಸ್ಗೆ ಆರಾಮಾಗಿ ಓಡಿಸ್ಕೋಬೋದು. ಆರಾಮಾಗಿ ಓಡಿಸ್ಬೋದು. ಓಕೆ ಸರ್. ಅದೇ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಂದ್ರಿ? ಸರ್, FC ಅದೇ ಜನವರಿ ಬರುತ್ತೆ ಸರ್, ನೆಕ್ಸ್ಟ್ ಇಯರ್ ಜನವರಿಗೆ. ಹ್ಞೂ. ಇನ್ಸೂರೆನ್ಸು ಒಂದು 4-5 ತಿಂಗಳಿದೆ ಸರ್. ಹೌದಾ? ಹಾಂ. ಓಕೆ. ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು, ಗಾಡಿ ಮೇಲೆ ಕೇಸಸ್ಸು, ಓರಿಜಿನಲ್ ಜಂಪು ಈ ಥರ ಏನಿಲ್ಲ ಸರ್? ಏನಿಲ್ಲ ಸರ್, ಅದು ಏನಿಲ್ಲ ಸರ್. ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ಕ್ಲೀನ್ ಆ್ಯಂಡ್ ಕ್ಲಿಯರ್ ಇದೆ. ಓಕೆ. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್, ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್, ಅದು ಪ್ರೈಸ್ ನಾನು 285 ಹೇಳಕತ್ತೀನಿ ಸರ್. ಹ್ಞೂ. ಫೈನಲ್ ಟು ಫೈನಲ್ ಅಂದರೆ ಒಂದು 265 ಕೊಡ್ತೀನಿ ಸರ್, ನಾನು ಲಾಸ್ಟ್ ರೇಟ್ ಅಂದರೆ. ಓಕೆ. ಮಾಡಲ್ ಬಂದುಬಿಟ್ಟು 2011 ಮಾಡಲು, ಸಿಂಗಲ್ ಓನರ್ದಾಗೆ ಐತಿ. ತಾವು ಎಕ್ಸ್ಟ್ರಾ ಪೆಟ್ಟೆಡ್ಡು ಲೈಟ್ ಸೆಟ್ಟಿಂಗ್ ಮಾಡಿಸಿದ್ರೆ ನೈಟಲ್ಲಿ ಶೋ ಕಾಣ್ಬೇಕಂತ ಹೇಳ್ಕೊಟ್ಟು ನಿಮ್ಗೆ ಅಡ್ಜಸ್ಟ್ಮೆಂಟ್ ಯಾವ ಥರ ಬೇಕೋ ಆ ಥರ ಸರ್ಟಿಫಿಕೇಷನ್ಗೋಸ್ಕರ ಆ ಥರ ಮಾಡಿಸಿದ್ರೆ ಗಾಡಿ ಒಳಗೆ. ಹೌದು ಸರ್, ಹೌದು. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದು ಆದರೂ ಕೂಡ ರನ್ನಿಂಗಲ್ಲಿ ಇಟ್ಟಿದ್ದೀರಾ? ಹೌದು ಸರ್. 2,85,000 ರೇಟ್ ಹೇಳಕತ್ತೀರಿ. ನಮ್ಮ ಕಡೆ ಅಂತ ಬಂದ್ರೆ 2,65,000 ಗಾಡಿ ಕೊಡ್ತೀರಾ, ಹೌದಾ? ಹೌದು ಸರ್, ಹೌದು. ಅದ್ರ ಮೇಲೆ ಪೆಟ್ರೋಲು CNG ಎರಡು ಇದೆ ಸರ್ ಅದು. ಓಕೆ. ಪೆಟ್ರೋಲ್ ವಿತ್ CNG ಕೂಡ ಹಾಕ್ಸಿದ್ದೀರಾ? ಹೌದು ಸರ್, ಹೌದು. ಸರ್, ಇದು ಹೌದು. 265 ಫೈನಲ್ ರೇಟ್ ಮಾಡ್ತಿರೋ, ಇನ್ನು ಇದರಲ್ಲಿ ಕೂಡ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಇಲ್ಲ ಸರ್, ಅದು ಒಳ್ಳೆ ಮಾಡ್ತೀರಾ? ರೇಟ್, ಸಿಂಗಲ್ ಓನರ್ ಸರ್ ಅದು. 65 ಕೊಡ್ತೀನಿ ಸರ್ ಲಾಸ್ಟ್ ಅಂದರೆ. ಹೌದಾ? ಒಳ್ಳೆ ರೇಟೇ ಅದು. ಓಕೆ. ಮಾರ್ಕೆಟ್ ಜಾಸ್ತಿ ಇದೆ, ಇನ್ನು ನಾನು ಒಂದು 65 ಕೊಡ್ತೀನಿ. ಪೆಟ್ರೋಲ್ CNG ಎರಡು ಇದೆಯಲ್ಲ, ಹ್ಞೂ ಹ್ಞೂ. 65 ಕೊಡ್ತೀನಿ. ಗಾಡಿ ಇರುವಂಥ ಲೊಕೇಶನ್ ಇದೆ ಸರ್? ಸರ್, ಇದು ದಾವಣಗೆರೆ ಸಿಟಿಗೆ ಇದೆ ಸರ್. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹೌದು ಸರ್, ಇದೇ ನಂಬರ್. ಓಕೆ. ಅಪ್ಡೇಟ್ ಮಾಡಿರ್ತೀನಿ ರೀ. ನೋಡಿರಿ, ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.